ಪಾಟೀಲ್ಗೆ ಹೇಳಿದಿದ್ದಾರ. ಬೇಜವಾಬ್ದಾರಿ ಸಕ್ಕರೆ ಮಂತ್ರಿ ಅರವಿಂದ ಪಾಟೀಲ್ಗೆ ಹೇಳಿದಿದ್ದಾರ. ಸಚಿವ ಶಿವಾನಂದ ಪಾಟೀಲ್ ರೈತ ವಿರೋಧಿ ಹೇಳಿಕೆಯನ್ನ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ರೈತರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸಚಿವ ಶಿವಾನಂದ ಪಾಟೀಲ್ ರವರ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಶಿವಾನಂದ ಪಾಟೀಲ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ರೈತ ವಿರೋಧಿ ಶಿವಾನಂದ ಪಾಟೀಲ್ಗೆ ಹೋರಾಟ ಹೋರಾಟ ಎಲ್ಲಿಯವರೆಗೂ ಹೋರಾಟ. ರೈತ ವಿರೋಧಿ ಶಿವಾನಂದ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ವಿ? ಇದು ಒಳ್ಳೆಯ ಪ್ರಶ್ನೆ. ರಾಜ್ಯದ ರೈತರ ಬಗ್ಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಮಂತ್ರಿಯಾದಂಥ ಸಕ್ಕರೆ ಮಂತ್ರಿಯಾದಂಥ ಶಿವಾನಂದ ಪಾಟೀಲ್ ಅವರು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸುಸಟ್ಟಿ ಗ್ರಾಮದಲ್ಲಿ ರಾತ್ರಿ 9 ಗಂಟೆಗೆ ಸಹಕಾರ ಸಂಘದ ಒಂದು ಕಾರ್ಯಕ್ರಮದಲ್ಲಿ ಅವರು ಆಡಿದ ಮಾತಿಗೆ ಇವತ್ತು ಇಡೀ ರಾಜ್ಯದ ಎಲ್ಲ 31 ಜಿಲ್ಲೆಗಳಲ್ಲಿ ರೈತರು ಇವತ್ತು ಬೀದಿಗೆ ಬರಲಿಕ್ಕೆ ಕಾರಣ ಏನು? ಅವರು ರಾತ್ರಿ 9 ಗಂಟೆಯಲ್ಲಿ ಮಾತಾಡಿರೋಂಥ ಒಬ್ಬ ಮನುಷ್ಯ ಅನ್ನ ತಿಂದವನು ಅಥವಾ ಮದ್ಯದ ಸೆಸೆ ಕುಡಿದು ಮಾತಾಡೋನು ಅನ್ನೋದ್ರ ಬಗ್ಗೆನೂ ಕೂಡ ಸರ್ಕಾರ ಸಂಪೂರ್ಣವಾದಂಥ ತನಿಖೆಯನ್ನು ಮಾಡಬೇಕು, ವಜಾ ಮಾಡಬೇಕು. ಇದೇ ರೀತಿ ಮುಂದುವರೆದು ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳ ವಿರುದ್ಧ ಕಪ್ಪು ಬಾವುಟವನ್ನು ಹಾರಿಸ್ತೇವೆ. ಸರ್ಕಾರಕ್ಕೆ ಕಪ್ಪು ಬಾವುಟವನ್ನು ಹಾರಿಸ್ತೇವೆ. 75 ಭಾಗ ನಾವೇ ನಿಮ್ಮನ್ನು ಸರ್ಕಾರ ತಂದಿರೋದು. ಮರಿಬೇಡಿ 1980ರ ದಶಕದಲ್ಲಿ ಆದಂಥ ಒಂದು ಘಟನೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.